ನಮಸ್ಕಾರ, ನಾನು ಮಧು ಕಿರಣ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೋಪ್ ನೀವೆಲ್ಲ ನಿಮ್ಮ ಹೊಸ ವರ್ಷವನ್ನು ಹೊಸ ಕನಸಿನಿಂದ ಮತ್ತು ಅನೇಕ ರೆಸೊಲ್ಯೂಷನ್ಸ್ಗಳಿಂದ ಸ್ಟಾರ್ಟ್ ಮಾಡಿದ್ದೀರಿ ಅಂತ. ಬನ್ನಿ, ಇವತ್ತು ನಾನು ಲಂಡನ್ ಸಿಟಿ ನೈಟ್ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಎಸ್ಪೆಷಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮಲ್ಲಿ ಸಿಟಿ ನೋಡಲಿಕ್ಕೆ ತುಂಬಾ ಚೆಂದ. ಸೊ ನಾವು ಲಿವರ್ಪೂಲ್ ಸ್ಟ್ರೀಟಿಂದ ನಮ್ಮ ವಾಕ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನೀವು ನೋಡ್ತಿರಬಹುದು, ಎಲ್ಲ ಬಿಲ್ಡಿಂಗ್ಸಲ್ಲೂ ಚಂದ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ. ಸ್ಟ್ರೀಟ್ಗಳಲ್ಲಿ ನಿಮಗೆ ತುಂಬ ವಿಭಿನ್ನವಾದ ಲೈಟ್ಸ್ಗಳು ನೋಡಲಿಕ್ಕೆ ಸಿಗುತ್ತವೆ. ಸೊ ನನ್ನ ಹಿಂದ್ಗಡೆ ಕಾಣ್ತಿರೋ ಗೋಡೆ ಇದು ತುಂಬಾ ಹಳಿ ಗೋಡೆ. ಆ್ಯಂಡ್ ಇದಕ್ಕೆಲ್ಲ ಲಂಡನ್ ವಾಲ್ ಅಂತ ಕರೀತಾರೆ. ಆ್ಯಂಡ್ ಈ ಗೋಡೆಗಳ ಹಿಂದೆ ತುಂಬಾ ಕಥೆಗಳಿವೆ. ಆ ಕಥೆಗಳೇನಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಬಹಳ ವರ್ಷಗಳ ಹಿಂದೆ ಕ್ರಿಸ್ತಶಕ 200 ಸಮಯದಲ್ಲಿ ಲಂಡನ್ ಸಿಟಿನ ರೋಮನ್ನರು ಆಳ್ತಿದ್ರಂತೆ. ಆವಾಗ ಲಂಡನ್ ವ್ಯಾಪಾರಕ್ಕೂ ರಾಜಕೀಯಕ್ಕೂ ಬಹಳ ಮುಖ್ಯವಾದ ನಗರವಾಗಿತ್ತಂತೆ. ಹಾಗಾಗಿ ನಗರದ ಮೇಲೆ ಶತ್ರುಗಳ ದಾಳಿ ತುಂಬಾ ಆಗ್ತಿತ್ತಂತೆ. ಆವಾಗ ರೋಮನ್ನರಿಗೆ ಅವರ ನಗರವನ್ನು ರಕ್ಷಿಸಲಿಕ್ಕೆ ಒಂದು ಬಲವಾದ ಗೋಡೆ ಬೇಕು ಅಂತ ಅಂದ್ಕೊಂಡ್ರಂತೆ. ಸೊ ಈ ಗೋಡೆಗಳನ್ನು ಕಲ್ಲು ಮತ್ತು ಇಟ್ಟಿಗೆಗಳನ್ನು ಬಳಸಿ ಕಟ್ಟಿದ್ರಂತೆ. ಸೊ ಈ ಗೋಡೆಗಳನ್ನು ಅವರು ಲಂಡನ್ ವಾಲ್ ಎಂದು ಕರೀತಿದ್ರಂತೆ. ಈ ಗೋಡೆ ಸುಮಾರು 3 ಕಿಲೋಮೀಟರ್ ಉದ್ದ ಹಾಗೂ ತುಂಬ ಎತ್ತರವಾಗಿತ್ತಂತೆ. ಅವರು ಗೋಡೆಗಳನ್ನು ಯಾವ ರೀತಿ ಕಟ್ಟಿದ್ರು ಅಂದರೆ, ಗೋಡೆಗಳು ಸಂಪೂರ್ಣವಾಗಿ ನಗರಗಳನ್ನು ಸುತ್ತಿಕೊಂಡು ಶತ್ರುಗಳಿಂದ ರಕ್ಷಣೆ ಕೊಡ್ತಿದ್ವಂತೆ. ಹಾಗೆ ಕಾಲ ಕಳೆದಂತೆ ರೋಮನ್ನರೆಲ್ಲ ಹೋದರು, ಆದರೆ ಅವರು ಕಟ್ಟಿದ ಈ ಗೋಡೆಗಳು ಮಾತ್ರ ಹಾಗೇ ಇದ್ದಾವೆ. ಆದರೆ ವಿಶೇಷ ಏನಂದರೆ, ಲಂಡನ್ ಎಷ್ಟೇ ಬೆಳೆದರೂ ಗೋಡೆಗಳನ್ನು ಮಾತ್ರ ಹಾಗೇ ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಇವಾಗಲೂ ಕೂಡ ಈ ಗೋಡೆಗಳು ಅದರ ಇತಿಹಾಸವನ್ನು ಮೌನವಾಗಿ ಹೇಳ್ತಿರ್ತವೆ. ಕಾಲ ಬದಲಾಗ್ತದೆ, ಜನರೂ ಬದಲಾಗ್ತಾರೆ, ಆದರೆ ಇತಿಹಾಸ ಮಾತ್ರ ಎಂದಿಗೂ ಮಾಯವಾಗುವುದಿಲ್ಲ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಎಲ್ಲೆಲ್ಲಿ ಗೋಡೆಗಳಿವೆ ಅದನ್ನಷ್ಟೇ ಬಿಟ್ಟು ಬೇರೆ ಎಲ್ಲ ಕಡೆ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ. ಮತ್ತು ಈ ದೀಪಗಳನ್ನು ನೋಡಿ, ನನಗೆ ಈ ತರಹದ ಲೈಟ್ಸ್ ನೋಡಲಿಕ್ಕೆ ತುಂಬಾ ಇಷ್ಟ. ತುಂಬ ಬೆಳಕೂ ಇಲ್ಲ, ತುಂಬ ಕತ್ತಲೇನೂ ಇಲ್ಲ, ಒಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ಇಷ್ಟೆಲ್ಲ ನಡ್ಕೊಂಡು ಬರೋ ಅಷ್ಟರಲ್ಲೇ ನಮಗೆ ಹಸಿವಾಗಿ ಹೋಯಿತು. ಸೊ ಹಾಗಾಗಿ ನಾವು M&Sಯಿಂದ ಸ್ವಲ್ಪ ಸ್ನ್ಯಾಕ್ಸನ್ನು ತಗೊಂಡ್ವಿ. ಸ್ನ್ಯಾಕ್ಸ್ ತಗೊಂಡು ಸೈಂಟ್ ಪಾಲ್ಸ್ ಕಡೆ ಹಾಗೆ ವಾಕ್ ಮಾಡ್ತಾ ಹೊರಟು. ನೋಡಿ, ನಿಮಗೆ ಆ ಡೂಮ್ ಥರ ಕಾಣ್ತಿದೆಯಲ್ಲ, ಅದೇ ಸೈಂಟ್ ಪಾಲ್ಸ್ ಕ್ಯಾಥೆಡ್ರಲ್. ಇದು ತುಂಬಾ ದೊಡ್ಡದಾಗಿದೆ. ನಾನು ಯಾವತ್ತೂ ಒಳಗಡೆ ಹೋಗಿಲ್ಲ, ಆದರೆ ಹೊರಗಡೆಯಿಂದ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಕ್ರಿಸ್ಮಸ್ ಇರೋದ್ರಿಂದ ನಿಮಗೆ ಕ್ರಿಸ್ಮಸ್ ಟ್ರೀಸ್ ತುಂಬ ಕಡೆ ನೋಡಲಿಕ್ಕೆ ಸಿಗ್ತದೆ. ಅದು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಎಲ್ಲ ಲೈಟ್ಸಿಂದ ಆ ಟ್ರೀನ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಈ ಕ್ಯಾಥೆಡ್ರಲಿಂದ ಹಾಗೆ ಸ್ಟ್ರೈಟ್ ನಡೀತಾ ಕೆಳಗಡೆ ಹೋದರೆ ನಮಗೆ ಮಿಲೇನಿಯಂ ಬ್ರಿಡ್ಜ್ ಸಿಗ್ತದೆ. ಇವಾಗ ಮಾತ್ರ ತುಂಬಾ ಚಳಿ ಇದೆ. ರೈಟ್ ನೌ ದ ಟೆಂಪ್ರೇಚರ್ ಈಸ್ -1, ಫ್ರೀಸಿಂಗ್ ಕೋಲ್ಡ್ ಇದೆ. ಕೈ ಚೂರು ಕೂಡ ಹೊರಗಡೆ ತೆಗಿಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಕೋಲ್ಡ್ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಗ್ರೂಪ್ ಆಫ್ ಪೀಪಲ್ ಜಾಗಿಂಗ್ ಮಾಡ್ತಾ ಬರ್ತಿದ್ದಾರೆ. ಸೊ ಇಲ್ಲಿ ಜನ ಹೆಲ್ತ್ಗೆ ಬಹಳನೇ ಪ್ರಾಮುಖ್ಯತೆ ಕೊಡ್ತಾರೆ. ಚಳಿ ಆಗಲಿ ಬಿಸಿಲಾಗಲಿ ವೆದರ್ ಯಾವ ಥರನೇ ಇರಲಿ, ಬಟ್ ಅವ್ರು ಮಾತ್ರ ಅವ್ರ ರೊಟೀನ್ ಯಾವತ್ತೂ ತಪ್ಪಿಸೋಲ್ಲ. ಈಗ ನೋಡ್ತಿರ್ಬೋದು ನೀವು, ಇದೇ ಮಿಲೇನಿಯಂ ಬ್ರಿಡ್ಜ್. ಈ ಬ್ರಿಡ್ಜ್ ನಿಮಗೆ ಥೇಮ್ಸ್ ನದಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕೆ ಸಂಪರ್ಕ ಒದಗಿಸ್ತದೆ. ನೋಡಿ, ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹಾಗೆ ಸುತ್ತಮುತ್ತ ಇರೋ ಬಿಲ್ಡಿಂಗ್ಸನ್ನು ನೋಡಲಿಕ್ಕೆ ಅದೊಂಥರ ಚೆಂದ. ಕಲರ್ಫುಲ್ ಲೈಟ್ಸಿಂದ ಕಾಣಿಸ್ತಿರ್ತದೆ.
ನೋಡಿ ಅಲ್ಲಿ ಮೇಲೆ ಎತ್ತರವಾಗಿರೋ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ಶಾರ್ಡ್ ಅಂತ ಕರೀತಾರೆ. ದ ಶಾರ್ಡ್ ಲಂಡನ್ನ ಅತ್ಯಂತ ಎತ್ತರದ ಹಾಗೂ ಆಧುನಿಕ ಕಟ್ಟಡಗಳಲ್ಲಿ ಒಂದು. ಶಾರ್ಡ್ ಮೀನಿಂಗ್ ಏನಂದರೆ ಒಡೆದ ಗಾಜಿನ ತುಂಡು ಅಂತ ಅರ್ಥ. ಕಟ್ಟಡದ ಮೇಲ್ಭಾಗವನ್ನು ನೀವು ಚೆನ್ನಾಗಿ ನೋಡಿದರೆ ಅದು ನಿಮಗೆ ಒಡೆದ ಗಾಜಿನ ತುಂಡಿನ ಥರನೇ ಕಾಣುತ್ತೆ. ಮತ್ತು ಈ ಬಿಲ್ಡಿಂಗ್ ಎತ್ತರ ಸುಮಾರು 310 ಮೀಟರ್ ಇದೆ. ಇಲ್ಲಿಂದ ನೀವು ಗಮನಿಸ್ಬೋದು, ಅಲ್ಲಿ ನಿಮಗೆ ಟವರ್ ಬ್ರಿಡ್ಜ್ ಮತ್ತು ಲಂಡನ್ ಬ್ರಿಡ್ಜ್ ಕಾಣ್ತದೆ. ಸೊ ಮತ್ತೆ ಯಾವಾಗಾದರೂ ಪರ್ಟಿಕ್ಯುಲರ್ ಆಗಿ ಟವರ್ ಬ್ರಿಡ್ಜ್ ಆ್ಯಂಡ್ ಲಂಡನ್ ಬ್ರಿಡ್ಜ್ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಹಾಗೆ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ಬಟ್ ಜಾಕೆಟ್ ತೆಗೆದು ಫೋಟೋಸ್ ತಗೊಳ್ಳೋಣ ಅಂತಂದರೆ ಈ ಚಳಿಯಲ್ಲಿ ಧೈರ್ಯ ಬರಲಿಲ್ಲ. ಹಾಗೆ ಫೋಟೋಸ್ಗಳನ್ನು ಎಲ್ಲ ತೆಕ್ಕೊಂಡು ಬ್ರಿಡ್ಜ್ನ ಇನ್ನೊಂದು ಭಾಗದಿಂದ ಹಾಗೆ ಕೆಳಗಡೆ ನಡೀತಾ ನದಿ ದಂಡೆಯಲ್ಲಿ ಹಾಗೆ ನಡೀತಾ ಹೋಗ್ತಾ ಇದ್ವಿ. ಸೊ ಕೆಳಗಡೆಯಿಂದ ನೋಡಿದ್ರೂ ಕೂಡ ನೀವು ನೋಡ್ತಿರ್ಬೋದು ಬ್ರಿಡ್ಜ್ ಮೇಲಿಂದ ಎಷ್ಟೊಂದು ಲೈಟ್ಸ್ ಇದೆ. ಆ ಲೈಟ್ಸ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಬಟ್ ಚಳಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಹಾಗೆ ನದಿ ದಂಡೆಯಿಂದ ನಡ್ಕೊಂಡು ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಆವಾಗ ನಮಗೆ ಅಲ್ಲೊಂದು ಓಪನ್ ರೆಸ್ಟೋರೆಂಟ್ ಸಿಕ್ತು. ಅದು ಭಾರ್ಕಮ್ ರೆಸ್ಟೋರೆಂಟ್. ಕ್ಲೋಸ್ ಆಗಿತ್ತು, ಬಟ್ ಡೆಕೋರೇಷನ್ಸ್ ಮಾತ್ರ ಚೆನ್ನಾಗಿ ಮಾಡಿದರು. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಇರೋದ್ರಿಂದ ಲೈಟ್ಸಿಂದ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ನೋಡ್ಬೋದು ನೀವು. ನನ್ನ ಮಗಳಿಗೆ ಬಗೆಯಲ್ಲಿನೇ ಬಹಳ ಹೊತ್ತು ಕೂತ್ಕೊಂಡು ಬಹಳನೇ ಬೋರ್ ಆಗ್ತಿತ್ತು. ಅವಳಿಗೆ ಕೆಳಗಡೆ ಬಂದು ವಾಕ್ ಮಾಡಬೇಕು ಅಂತ ಇಷ್ಟ ಆಗ್ತಿತ್ತು. ಬಟ್ ಈ ಚಳಿಯಲ್ಲಿ ತುಂಬಾ ಕಷ್ಟ. ಅದು ಮಕ್ಕಳನ್ನು ಕರ್ಕೊಂಡು ನಡೆಯೋದಂದರೆ ಇನ್ನೂ ಕಷ್ಟ. ನಿಮಗೆ ಕಲರ್ ಫ್ಲವರ್ಸ್ ಕಾಣ್ತಿರ್ಬೋದು ಅಲ್ಲಿ. ಇವೆಲ್ಲ ನ್ಯಾಚುರಲ್ ಅಲ್ಲ, ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿರೋದು ಅವರು. ಆರ್ಟಿಫಿಷಿಯಲ್ ಫ್ಲವರ್ಸ್ ಇದ್ದರೂ ಕೂಡ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕಲರ್ಸ್ ಮಾತ್ರ ತುಂಬಾ ಸಖತ್ ಕಾಣ್ತಿದೆ. ಈ ಥರ ಫ್ಲವರ್ಸ್ ನೀವು ನೋಡಬೇಕು ಅಂತಂದರೆ ನ್ಯಾಚುರಲ್ ಆಗಿ ಸಮ್ಮರಲ್ಲಿ ಈ ಥರ ಫ್ಲವರ್ಸನ್ನು ಅವರು ಗ್ರೋ ಮಾಡಿರ್ತಾರೆ. ಆ್ಯಂಡ್ ನೋಡಲಿಕ್ಕೆ ಇದೇ ಥರ ಇರುತ್ತೆ, ಬಟ್ ಆರ್ಟಿಫಿಷಿಯಲ್ ಇರಲ್ಲ. ನ್ಯಾಚುರಲ್ ಫ್ಲವರ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಆವಾಗ. ಹಾಗೆ ಮುಂದೆ ನಡೀತಾ ಹೋದಾಗ ನಮಗೆ ವಗಮಾಮ ರೆಸ್ಟೋರೆಂಟ್ ನೋಡಿದ್ವಿ. ಆಲ್ರೆಡಿ ಟೈಮ್ ಕೂಡ ಆಗಿತ್ತು, ಡಿನ್ನರ್ ಟೈಮ್. ಸೊ ಬೆಟರ್ ಇಲ್ಲಿನೇ ವಾಗಮಾಮ ಅಲ್ಲಿನೇ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ್ದೇ ತಡ ನನ್ನ ಮಗಳಿಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟೊತ್ತು ಚಳಿಯಲ್ಲಿ ಅವಳಿಗೆ ಫುಲ್ ಜಾಕೆಟಿಂದ ಕವರ್ ಮಾಡಿದ್ವಿ. ಆ್ಯಂಡ್ ಹ್ಯಾಟ್ಸ್ ಅದೆಲ್ಲ ಹಾಕಿ, ಗ್ಲೌಸಸ್ ಎಲ್ಲ ಹಾಕಿ ಅವಳಿಗೆ ಒಂಥರ ಫುಲ್ ಕಟ್ ಹಾಕಿದವ್ರ ಥರ ಆಗಿತ್ತು. ಫುಡ್ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಿದ್ವಿ. ನನ್ನ ಮಗಳಿಗೆ ಫುಡ್ ಬರೋವರೆಗೂ ಅವಳಿಗೆ ಕಾಯಲಿಕ್ಕೆ ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ನಾವು ಆರ್ಡ್ರ್ ಮಾಡಿರೋ ಫುಡ್ಡೆಲ್ಲ ಬಂತು. ನನ್ನ ಮಗಳಿಗೆ ಮಾತ್ರ ತುಂಬಾ ಖುಷಿಯಾಯಿತು. ಯಾಕಂದರೆ ಅವಳಿಷ್ಟವಾದ ನೂಡಲ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಇಲ್ಲಿ ಮಕ್ಕಳಿಗೆ ಸಪ್ರೇಟ್ ಮೆನ್ಯೂನೇ ಇರುತ್ತೆ. ಸೊ ಅವರಿಗೆ ಸಪ್ರೇಟಾಗಿ ಕಿಡ್ಸ್ ನೂಡಲ್ಸ್ ಅಂತ ಸಿಗುತ್ತೆ. ಅವಳಿಗೆ ಅದನ್ನೇ ಆರ್ಡರ್ ಮಾಡಿದ್ವಿ. ಸೊ ಅವಳು ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದಳು. ನೂಡಲ್ಸ್ ಎಷ್ಟಿಷ್ಟ ಅಂತಂದರೆ ಸುಮ್ಮನೆ ಅವಳ ಪ್ಲೇಟಿಂದ ತೆಗೆದು ಒಂದು ನೂಡಲ್ ಕೂಡ ಬೇರೆದವ್ರ ಪ್ಲೇಟಲ್ಲಿ ಇರ್ಲಿಕ್ಕೆ ಬಿಡಲ್ಲ. ಅದನ್ನು ವಾಪಸ್ ತೊಗೊಂಡು ತಾನೇ ತಿಂತಾಳೆ. ಜ್ಯೂಸ್ ಅವಳು ಫಸ್ಟ್ ಟೈಮ್ ಕುಡಿತಿದ್ಲು. ಆ್ಯಕ್ಚುಲಿ ಇದು ಕಿಡ್ಸ್ ಜ್ಯೂಸೇ, ಬಟ್ ಶಿ ವಾಸ್ ಎಂಜಾಯಿಂಗ್ ಅ ಲಾಟ್. ನಾನು ಕೂಡ ನನ್ನ ಫೇವ್ರೇಟ್ ಸೂಪ್ ವಿತ್ ನೂಡಲ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ತಿಂದು ಡಿನ್ನರೆಲ್ಲ ಮುಗಿಸ್ಕೊಂಡು ಮತ್ತೆ ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಈ ಕ್ಲಿಂಕ್ ಪ್ರಿಸನ್ ಮ್ಯೂಸಿಯಂ ಅಂತ ಹೇಳಿ ನೋಡ್ತಿರಬಹುದು. ಇದು ಒಂದು ಕಾಲದಲ್ಲಿ ನಿಜವಾಗ್ಲೂ ಪ್ರಿಸನ್ ಇತ್ತಂತೆ. ಸೊ ಯಾರೇ ಏನು ತಪ್ಪು ಮಾಡಿದ್ರೂ ಕೂಡ ಈ ಪ್ರಿಸನ್ ಒಳಗಡೆ ಹಾಕಿ ಅವರಿಗೆ ಶಿಕ್ಷೆ ಕೊಡ್ತಿದ್ರಂತೆ. ಅಲ್ಲಿ ಮೇಲ್ಗಡೆ ಕಾಣ್ತಿರೋ ಆ ಕೇಜ್ ಥರ ಇದೆಯಲ್ಲ, ಅದ್ರೊಳಗಡೆ ನಿಮಗೆ ಅಸ್ಥಿಪಂಜರ ಕಾಣಿಸ್ತಿದೆ ನೋಡಿ. ಆವಾಗಿನ ಕಾಲದಲ್ಲಿ ಈ ಥರನೇ ಯಾರು ತಪ್ಪು ಮಾಡಿರ್ತಾರಲ್ಲ ಈ ಥರ ಕೇಜಲ್ಲಿ ಹಾಕಿ ಬಿಡ್ತಿದ್ರಂತೆ. ಸೊ ಅವರು ಸಾಯೋವರೆಗೂ ಅದೇ ಕೇಜಲ್ಲಿ ಇರಬೇಕಿತ್ತಂತೆ. ಆ ಥರ ಶಿಕ್ಷೆ ಇತ್ತಂತೆ ಇಲ್ಲಿ.
ಬಟ್ ಇವಾಗ ಅದನ್ನು ಒಂದು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಹೆಸರು ಮಾತ್ರ ಅದೇ ಇಟ್ಟಿದ್ದಾರೆ. ಬಟ್ ಇವಾಗ ಅದು ಸದ್ಯಕ್ಕೆ ಇರೋದು ಒಂದು ಹೋಟೆಲ್. ಹಾಗೆ ನಡೀತಾ ಹೋದರೂ ನಿಮಗೆ ಪ್ರತಿಯೊಂದು ಬಿಲ್ಡಿಂಗು ಕೂಡ ಪ್ರತಿಯೊಂದು ಹಿಸ್ಟ್ರಿ ಹೇಳ್ತದೆ. ನಾವು ಹಾಗೆ ವಾಕ್ ಮಾಡ್ತಾ ಮನೆಗೆ ಹೋಗೋ ಟೈಮ್ ಆಯಿತು ಅಂತ ಹೇಳಿ ಸ್ಟೇಷನ್ಗೆ ಹೋಗ್ತಿದ್ವಿ. ನೀವು ನೋಡ್ತಿರ್ಬೋದು ಲಂಡನ್ ಬ್ರಿಡ್ಜ್ ಅಂತ ಅಲ್ಲಿ ಕಾಣ್ತಿದೆಯಲ್ಲ. ಸೊ ನಾವು ಹೋಗ್ತಿರೋದು ಲಂಡನ್ ಬ್ರಿಡ್ಜ್ ಸ್ಟೇಷನ್ಗೆ. ಸೊ ಅಲ್ಲಿಂದ ನಾವು ಟ್ರೈನ್ ತಗೊಂಡು ಮನೆ ಕಡೆ ಹೋಗಬಹುದು. ಯಾವ ಥರ ಆಲ್ಮೋಸ್ಟ್ ಆಲ್ ಸ್ಟೇಷನ್ಗಳೆಲ್ಲ ಅಂಡರ್ಗ್ರೌಂಡೇ ಇರುತ್ತೆ. ಸೊ ನಾವು ಒಂದು ಟ್ಯೂಬಿಂದ ಹತ್ಕೊಂಡು ಬಂದು ಇನ್ನೊಂದು ಸ್ಟೇಷನ್ಗೆ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಟ್ಯೂಬ್ ನಾವು ಕ್ಯಾಚ್ ಮಾಡಬೇಕು. ಸೊ ಇವನ್ ಅದಕ್ಕೂ ಕೂಡ ನೋಡಿ ನಾವು ಎಷ್ಟೊಂದು ವಾಕ್ ಮಾಡಬೇಕು ಅಂತಂದರೆ ಇದೆಲ್ಲ ಇರೋದು ಅಂಡರ್ಗ್ರೌಂಡೇ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಿಮಗೆ ಗೊತ್ತೇ ಆಗಲ್ಲ ನಾವು ಅಂಡರ್ಗ್ರೌಂಡ್ ಇದ್ದೀವಿ ಅಂತ ಹೇಳಿಬಿಟ್ಟು. ಹಾಗೆ ವಾಕ್ ಮಾಡ್ತಾ ನಾವು ನಮ್ಮ ಟ್ರೈನ್ ಇರೋ ಪ್ಲೇಸ್ಗೆ ಬಂದ್ವಿ. ಸೊ ಈ ಥರ ನಮಗೆ ನೋಡಿ ನೀವು ನೋಡ್ತಿರ್ಬೋದು ಆಗಲೇ ಇರೋದು ಟ್ರೈನ್ ಬೇರೆ ಥರ ಇತ್ತು. ಸೊ ಇದು ಬೇರೆ ಥರ ಇದೆ. ಬಟ್ ಎಲ್ಲನೂ ಚೆನ್ನಾಗಿ ವೆಲ್ ಪ್ಲ್ಯಾನ್ಡ್ ಆಗಿದೆ ಇವ್ರದ್ದು. ನಾವು ಇವನ್ ಬಗ್ಗಿ ತಗೊಂಡು ಒಳಗಡೆ ಹೋಗ್ಬೇಕಂದ್ರೂ ಕೂಡ ನಮಗೆ ಆರಾಮಾಗಿ ನಾವು ಒಳಗಡೆ ಹೋಗಬಹುದು, ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ಇಲ್ಲಿ ಯಾವ ಸ್ಟೇಷನ್ಗೆ ಹೋದ್ರೂ ಕೂಡ ನೀವು ಆಗಿಂದನೇ ಎಲ್ಲ ಕಡೆ ಅಡ್ಡಾಡಬಹುದು. ಸೊ ಹಾಗಾಗಿ ಇಲ್ಲಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗೋವಾಗ ತೊಂದರೆ ಅಂತ ಏನೂ ಅನಿಸಲ್ಲ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದವ್ರಿಗೆ ನಿಮಗೆಲ್ಲ. ಇದೇ ರೀತಿ ನಾನು ವಿಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತಿರ್ತೀನಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.